ಡಾಕ್ಟರ್ ಹೇಳ್ತಾ ಇದ್ರಲ್ಲಿ ಸೈಫ್ ಅಲಿ ಖಾನ್ ತುಂಬ ವೇಗವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಸೈಫ್ ಅಲಿ ಖಾನ್ ಬೆನ್ನು ಮೂಳೆಯ ಸನಿಹದಲ್ಲಿ ಚುಚ್ಚಲ್ಪಟ್ಟಿದ್ದಂಥ 2.5 ಇಂಚು ಚಾಕು ಮುರಿದು ಹೋಗಿತ್ತಲ್ಲ, ಅದನ್ನು ನಾವು ಸಕ್ಸಸ್ಫುಲಿ ಅದನ್ನು ಆಚೆ ತೆಗೆದಿದ್ದೀವಿ. ನಾವು ಆ ಫ್ಲೂಯಿಡ್ ಲೀಕ್ ಆಗ್ತಾ ಇದೆ ಬೆನ್ನು ಮೂಳೆಯಲ್ಲಿ. ಬೆನ್ನು ಮೂಳೆ ಒಳಗಡೆ ದ್ರವ ಇರುತ್ತಲ್ಲ, ಈಗ ಮೂಳೆ ಒಳಗಡೆ ಎಲ್ಲರಿಗೂ ಕೂಡ ಅಸ್ಥಿ ಮಜ್ಜೆ ಅಂತ ಇರುತ್ತೆ, ಬೋನ್ ಮ್ಯಾರೋ ಈ ಥರದ್ದೆಲ್ಲ ಮಾತಾಡ್ತೀವಲ್ಲ ನಾವು ಕನ್ನಡದಲ್ಲಿ, ಅಸ್ಥಿ ಮಜ್ಜೆ. ಈ ಅಸ್ಥಿ ಮಜ್ಜೆ ಸೋರಿಕೆ ಆಗ್ತಾ ಇತ್ತು, ಅಥವಾ ಬೆನ್ನು ಮೂಳೆಯ ದ್ರವ ಅದು ಸೋರಿಕೆ ಆಗ್ತಾ ಇದೆ, ಅದನ್ನು ಸರಿ ಮಾಡಿದ್ದೀವಿ ನಾವು. ಈಗ ಅವರು ತುಂಬ ವೇಗವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಎಡಗೈಗೆ ಗಾಯ ಆಗಿದೆ, ಅವ್ರಿಗೆ ಕುತ್ತಿಗೆಗೆ ಗಾಯ ಆಗಿದೆ, ಜೊತೆಗೆ ಬೆನ್ನಿಗೆ ಗಾಯ ಆಗಿದೆ, ಇನ್ನು ಕೆಲವು ಒಂದಷ್ಟು ಗಾಯಗಳು ಅವ್ರಿಗಾಗಿದೆ. ಇದೆಲ್ಲವನ್ನು ಕಾಸ್ಮೆಟಿಕ್ ಸರ್ಜನ್ ಇರ್ತಾರಲ್ಲ ಅವರು ಕೂಡ ಹ್ಯಾಂಡಲ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರೊಂದು ಕಡೆ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಷ್ಕರ್ಮಿಯ ಮತ್ತೊಂದು CCTV ದೃಶ್ಯ ಇದೀಗ ರಿಲೀಸ್ ಆಗಿದೆ. ವಾಪಸ್ ಬಂದ ಮಾರ್ಗದಲ್ಲಿ, ಈಗ ನಿನ್ನೆಲ್ಲ ಯಾರಿಗಾದರೂ ಅಷ್ಟೇ ಅದು ಇಮ್ಮಿಡಿಯೇಟಾಗಿ ಇವನು ಹೇಗೆ ಬಂದ ಸೈಫ್ ಅಲಿ ಖಾನ್ ಮನೆಗೆ, 11ನೇ ಮಹಡಿ 12ನೇ ಮಹಡಿಗೆ ಹೆಂಗಪ್ಪ ಬಂದ ಇವನು ಅಂತ ಒಂದು ಪ್ರಶ್ನೆ ಐತಿ ಇಲ್ಲಿ. ನೋಡಿದ್ರೆ ಇವನು ಆರಾಮಾಗಿ ಸ್ಟೇರ್ ಕೇಸಲ್ಲೇ ಬಂದಿದ್ದಾನೆ ರೀ. ಇವನು ಯಾವುದೋ ಮನೆಯಿಂದ ಮನೆಗೆ ಜಂಪ್ ಮಾಡಿ ಬಂದಿಲ್ಲ ಇವನು, ಯಾಗಂತೂಕ ಪಕ್ಕದ ಮನೆಗೆ ಹತ್ಬಿಟ್ಟು ಅಲ್ಲಿಂದ ಇಲ್ಲಿಗೇನೋ ಹಾರಬಿಟ್ಟಿಲ್ಲ ಇವನು, ಯಾವುದೋ ಪೈಪ್ ಹಿಡ್ಕೊಂಡು ಹತ್ಬಿಟ್ಟು ಸೈಫ್ ಅಲಿ ಖಾನ್ ಮನೆಗೆ ಇವನು ಎಂಟ್ರಿ ಆಗಿಲ್ಲ. ಇವನು ಆರಾಮಾಗಿ ನಡ್ಕೊಂಡು ಬಂದಿದ್ದಾನೆ ಮೆಟ್ಟಿಲುಗಳ ಮೇಲಿಂದ. ಮೆಟ್ಲು ಮೇಲಿಂದಾನೇ ಬಂದಿರೋದು, ಮೆಟ್ಲು ಕಡೆಯಿಂದಾನೆ ಇವನು ಇಳಿದು ಹೋಗಿ ನೋಡಿ, ತಲೆಗೆ ಪೂರ್ತಿ ಒಂದು ಬಟ್ಟೆ ಸುತ್ತಕೊಂಡಿದ್ದಾನೆ ಅವನು, ಬೆನ್ನಲ್ಲಿ ಒಂದು ಬ್ಯಾಗ್ ಇದೆ, ಆರಾಮಾಗಿ ಮೆಟ್ಟಿಲುಗಳನ್ನು ಹತ್ಕೊಂಡೇ ಅವನು ಬಂದಿದ್ದಾನೆ. ಯಾವ ದಾರಿಯಲ್ಲಿ ಅವನು ಬಂದಿದ್ನೋ ಬಂದ ಮಾರ್ಗದಲ್ಲಿಯೇ ಸೈಫ್ ಅಲಿ ಖಾನ್ಗೆ ಎಷ್ಟು ಮ್ಯಾಕ್ಸಿಮಮ್ ಡ್ಯಾಮೇಜ್ ಅವನ ಕೈಲಿ ಸಾಧ್ಯವಾಯಿತೋ ಅಷ್ಟು ಅವನು ಡ್ಯಾಮೇಜನ್ನು ಮಾಡಿ ಅಲ್ಲಿಂದ ಅವನು ಆಚೆ ಹೋಗಿರೋದು. ಸೈಫ್ ಅಲಿ ಖಾನ್ ಎದುರುಗಡೆ ಇವನು ನಿಂತ್ಕೊಂಡ್ರೆ ಇವನು ಏನೂ ಅಲ್ಲ. ಸೈಫ್ ಅಲಿ ಖಾನ್ ಎದುರುಗಡೆ ಇವನು ಯಾವ ಲೆಕ್ಕಕ್ಕೂ ಸಿಗಲ್ಲ. ಬಟ್ ಒಂದು ವೆಪನ್, ಒಂದೇ ಒಂದು ಚಾಕು ಇಷ್ಟು ಡಿಫ್ರೆನ್ಸ್ ಮಾಡಿದೆ ಅಲ್ಲ ಅಷ್ಟೇ. ಅಕಸ್ಮಾತ್ ಇವನು ಬರಿಗೈಲಿ ಇದ್ದಿದ್ದರೆ ಸೈಫ್ ಅಲಿ ಖಾನ್ ಬರೀ ಒಂದು ಮುಷ್ಟಿಲಿ ಗುದ್ದಿ ಇವನು ನೆಲಕ್ಕೆ ಕೆಡವಬಹುದಾಗಿತ್ತೇನೋ. ಬರಿಗೈಲಿ ಇರಲ್ವಲ್ಲ ಇವನು, ಕಾಣ್ತಾ ಇದ್ದಂತೆಯೇ. ಮೋರೋವರ್ 2 ಗಂಟೆ ರಾತ್ರಿ ರೀ ಅದು. ಮನುಷ್ಯ ನಿದ್ರೆಗಣ್ಣಲ್ಲಿರ್ತಾನೆ, ಆಗಷ್ಟೇ ನಿದ್ರೆಗೆ ಜಾರ್ತಾ ಇರ್ತಾನೆ, ಏನಾಗ್ತಿದೆ ಏನು ಅಂತ ಸಾವರಿಸಿಕೊಂಡು ಪಕ್ಕದ ರೂಮಲ್ಲಿ ಇದ್ದಂಥ ತನ್ನ 4 ವರ್ಷದ ಮಗನ ರೂಮಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಅಂತ ಸೈಫ್ ಅಲಿ ಖಾನ್ ಕರೀನ ಎಂಟ್ರಿ ಆಗ್ತಾರಲ್ಲ, ಆ ಎಂಟ್ರಿ ಆಗ್ತಾ ಇದ್ದಂತೆಯೇ ಇವನು ಏಕಾಏಕಿ ಚಾಕು ತಗೊಂಡು ಅಟ್ಯಾಕ್ ಮಾಡಿಬಿಟ್ಟಾಗ ಯಾರ್ಯಾರು ಊಹೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನಾನಿರುವಂಥ ಜಾಗ ದಿ ಸೇಫೆಸ್ಟ್ ಪ್ಲೇಸ್ ಇನ್ ಮುಂಬೈ ಅಂಥೇಳಿ ಒಂದು ಫೀಲಲ್ಲಿ, ಒಂದು ಭಾವನೆಯಲ್ಲಿ ಅವ್ರು ಇರ್ತಾರೆ. ಆದರೆ ಇಂಥವನು ಈ ಥರ ನುಗ್ಗು ಬಂದಿದ್ದಾನೆ ಅಂತ ಅವ್ರಿಗೆ ಅಂದಾಜು ಮಾಡೋದಾದ್ರೆ ಹೇಗಿತ್ತು ನೋಡಿ. ಇವನು ಆರಾಮ ಮೆಟ್ಲು ನೋಡಿ, ಹೋಗಬೇಕಾದ್ರೆ ತಲೆಗೆ ಪೂರ್ತಿ ಬಟ್ಟೆ ಸುತ್ಕೊಂಡಿದ್ದಾನೆ, ಅಂದರೆ ಬರಬೇಕಾದ್ರೆ ಪೂರ್ತಿ ಬಟ್ಟೆ ಸುತ್ಕೊಂಡು ಬಂದಿರೋದು ಇವ್ನು ನೋಡಿ. ಬರಬೇಕಾದ್ರೆ ಇವನು ವೇಷ ಇದು, ತಲೆಗೆ ಪೂರ್ತಿ ಬಟ್ಟೆ ಕಟ್ಕೊಂಡಿದ್ದಾನೆ. ಹೋಗಬೇಕಾದ್ರೆ ರಾಜಾರೋಷವಾಗಿ ಏನೀಗ ನಾನು ಮಾಡಿದ್ದೀನಿ ಅಂತ ಯಾರು ಬರೋ ಬಟ್ಟೆ ಎಲ್ಲ ತೆಗೆದು ಆರಾಮಾಗಿ ಇಳಿದು ಹೋಗಿದ್ದಾನೆ ಇವನು. ಅದೇ ಮೆಟ್ಟಲುಗಳನ್ನು ಹತ್ಕೊಂಡು ಸೈಫ್ ಅಲಿ ಖಾನ್ ಮನೆಗೆ ಎಂಟ್ರಿ ಕೊಟ್ಟಿದ್ದ. CCTV ದೃಶ್ಯದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಗುರುವಾರ ಮಧ್ಯರಾತ್ರಿ 1 ಗಂಟೆ 37 ನಿಮಿಷದಲ್ಲಿ ಮೆಟ್ಟಿಲು ಹತ್ತಾ ಇದ್ದಾನೆ ಇವನು. ಆಗಂತುಕ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಸುಮಾರು 2 ಗಂಟೆ ವೇಳೆಗೆ ಆಸ್ಪತ್ರೆಗೆ ಬಂದಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ನೀವು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಬಿಟ್ವೀನ್ 1:37 to 2 ಹಾರ್ಡ್ಲಿ ನಿಮ್ಮೊಂದು 23 ನಿಮಿಷ ರೀ. 23 ನಿಮಿಷಗಳ ಒಳಗಾಗಿ ಈ ಮನುಷ್ಯ ಬಂದಿದ್ದು ಆಯಿತು, ಚುಚ್ಚಿದ್ದು ಆಯಿತು, ಸೈಫ್ ಅಲಿ ಖಾನ್ ಆಸ್ಪತ್ರೆಗೆ ಬಂದಿದ್ದು ಆಯಿತು. ಅಂದರೆ ಅಷ್ಟು ಕೆಲವು ನಿಮಿಷಗಳ ಅಂತರದಲ್ಲಿ ಎಷ್ಟು ಕೆಲಸ ಮಾಡಿ ಹೋದ ಇವನು ಅಂತ. ಒಂದು ಬ್ಯಾಗ್ ಇತ್ತು ಇವನ ಹತ್ರ, ಒಂದು ಟೀ ಶರ್ಟು ಜೀನ್ಸ್ ಪ್ಯಾಂಟನ್ನು ಹಾಕ್ಕೊಂಡಿದ್ದ ಇವನು. 50 ರಿಂದ 55 ನಿಮಿಷಗಳ ಕಾಲ ಸೈಫ್ ಮನೆಯಲ್ಲಿ ಬೇರೆ ಕಡೆ ಇವನು ಚೆಕ್ ಮಾಡ್ಕೊಂಡಿರ್ತಾನೆ. ಇವನು ಅಡಗಿದ್ದ. ಸೈಫ್ ಅಲಿ ಖಾನ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದ ಇವನು. ಇವನ ಟಾರ್ಗೆಟ್ ಸೈಫ್ ಅಲಿ ಖಾನ್ ಮಗ ಅಲ್ಲ, ಸೈಫ್ ಅಲಿ ಖಾನ್ ಮಗನ ನೋಡ್ಕೊಳ್ತಾ ಇರ್ತಕ್ಕಂಥ ಪಾಲಕರಲ್ಲ. ಇವನು ಇಡೀ ಟಾರ್ಗೆಟೇ ಕರೀನಾ ಕಪೂರು ಅಲ್ಲ, ಕರಿಷ್ಮಾ ಕಪೂರು ಅಲ್ಲ, ಶಾರುಖ್ ಖಾನು ಅಲ್ಲ, ಅವತ್ತಿಗೆ ಯಾವ ಕಪೂರ್ಗಳಲ್ಲ. ಇವನು ಬಂದಿದ್ದಿದ್ದೆ ಸೈಫ್ ಅಲಿ ಖಾನ್ ಮುಗಿಸ್ಬೇಕು. ಕರೀನಾನೂ ಇದ್ರಲ್ಲ ಅಲ್ಲಿ, ಕರೀನಾನೂ ಇದ್ದರು, ಏನು ಮಾಡಲಿಲ್ಲ ಕರೀನಾಗೆ ಇವನು. ಗುರಿನೇ ಸೈಫ್ ಅಲಿ ಖಾನ್ ಟಾರ್ಗೆಟ್ ಆಗಿದ್ದ ಅಂತ ಒಂದು ಪ್ರಶ್ನೆ.